ಈವ್ನಿಂಗ್ ಇದು ನೋಡಿ ಇಷ್ಟು ಆ್ಯಕ್ಚುಲಿ ಇದು ಬುಲೆಟ್ ರೈಸ್. ಇದಕ್ಕೆ 4.8 ರೇಟಿಂಗ್ ಇತ್ತು. ಜಸ್ಟ್ 10 kg ತರಿಸಿದ್ದೀನಿ. ಲೆಟ್ ಮಿ ಸಿ ಯಾವ ಥರ ಆಗುತ್ತೆ ಅಂತ. ಇದೆಲ್ಲ 5 kg. ಇಷ್ಟಕ್ಕೆ ಆಲ್ಮೋಸ್ಟ್ 2644 ಆಯಿತು. ಈ ಕ್ರೀಮ್ ತರಿಸಿ ಮೆನ್ಗೆ D10 ಫೇಸ್ ವಾಶ್. ಇದು ಡಾರ್ಕ್ ಸ್ಪಾಟ್ ಕ್ರೀಮ್ಸ್. ಆ್ಯಕ್ಚುಲಿ ಡಾರ್ಕ್ ಸ್ಪಾಟ್ಸ್ ಏನಿಲ್ಲ, ರಿಡಕ್ಷನ್ ಕ್ರೀಮ್ ತರಿಸಿದ್ದೀನಿ. ಇದು ಜೀರಾ ಮತ್ತು ಇದು ಸದ್ಯಕ್ಕೆ ಆಶೀರ್ವಾದದಿಂದ ಕೊರಿಯಾಂಡರ್ ಪೌಡರ್ ತರಿಸಿದ್ದೀನಿ. ಸ್ವಲ್ಪ ಇದೆ, ಅದಕ್ಕೋಸ್ಕರ ಮಾಡ್ಕೋಬೇಕು, ಇಲ್ಲೇ ತೊಗೋಬೇಕು. ಸೊ ಇಷ್ಟಕ್ಕೆ ಇಷ್ಟ ಆಯಿತು. ಈಗ ಸರ್ಫೆಕ್ಸಲ್ ನನಗೆ ಬೇಕು 5 kg. ಎಲ್ಲ ಖಾಲಿಯಾಗಿತ್ತು, ಅದಕ್ಕೆ ಇಷ್ಟು ತರಿಸಿದ್ದೀನಿ. ಆಮೇಲಿಂದ ಖಾಲಿ ಆದಾಗ ಇನ್ನೂ ಸ್ವಲ್ಪ ತರಿಸ್ಕೊಳ್ಳೋಣ ಅಂತ. ಜಸ್ಟ್ ಇದು ಟ್ರೈ ಮಾಡೋಣ ಅಂತ. ಸಾರ್ಟೆಡ್ ಕಲರ್ ರೈಸ್. ಹಾಯ್, ಗುಡ್ ಈವ್ನಿಂಗ್. ಈಗ ನೋಡಿ ನಾನು ಫೇಸ್ ಆಯಿಲ್ ಹಚ್ಚಿದ್ದೀನಿ ಅಷ್ಟೇ, ಮತ್ತು ಸೆರಮ್ ಹಾಕಿದ್ದೀನಿ. ಇದೆಲ್ಲ ಪಿಂಪಲ್ಸ್ ಇಲ್ಲ ಅಲ್ಲೇ ಆಗಿದೆ ನೋಡಿ, ಪಿಂಪಲ್ಸ್ ಆಗ್ತಾಯಿತ್ತು. ಮತ್ತು ಇದು ಹಚ್ಚಿದಾಗಲಿಂದ ಒಂದು ಸ್ವಲ್ಪ ಪರವಾಗಿಲ್ಲ, ಅದಕ್ಕೋಸ್ಕರ ನಾನು ಹಚ್ಚಿದ್ದೀನಿ. ಇದೆಲ್ಲ ಮಾರ್ಕ್ಸ್ ಇದೆ ಇನ್ನು, ಮತ್ತು ಇದು ಹೋಲ್ಸ್ ಇತ್ತಲ್ಲ ಅದು ಕಡಿಮೆ ಆಗ್ತಿದೆ, ಅದಕ್ಕೋಸ್ಕರ. ಇಲ್ಲೊಂದು ಪಿಂಪಲ್ ಆಗ್ತಾ ಇದೆ. ಧೂಳಿಗೆಲ್ಲ ಓಡಾಡಿದ್ರೆ ನಂಗೆ ಪಿಂಪಲ್ಸ್ ಬೇಕಾಗುತ್ತೆ. ಮೀನ್ಸ್ ಊರೆಲ್ಲ ಹೋಗಿದ್ನಲ್ಲ ಅವಾಗ ಇದು. ಬಟ್ ನಾನು ಧೂಳಲ್ಲಿ ಹೋದರೆ ಫೇಸ್ ವಾಶ್ ಮಾಡ್ತೀನಿ. ಇವು ಫೇಸ್ ವಾಶ್ ಮಾಡಿದ್ದೀನಿ. ಜಸ್ಟ್ ದೀಪ ಹಚ್ಚೋಣ ಅಂತ. ಇವು 5 ದಿವಸ ಆದಮೇಲೆ ಎತ್ತೋಣ ಅಂತ. ಇವಾಗೆಲ್ಲ ವೈಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪಾತ್ರೆ ಒಂದು ಕುಕ್ಕರ್ ಇದೆ ಅಷ್ಟೇ. ಈಗ ಬಟ್ಟೆ ಎಲ್ಲ ಮಚ್ಚಿದ್ದೀನಿ. ಇದೆಲ್ಲ ಅದು ಕಸ. ಓಕೆ, ಹೇಯ್, ಆ್ಯಕ್ಚುಲಿ ಕ್ಲೀನ್ ಮಾಡಿದ್ದೀನಿ. ಅವಳ್ದು ಏನಾದ್ರು ತಿಂದರೆ ಒದ್ಬಿಡ್ತೀನಿ ನನಗೆ. ಇದೆಲ್ಲ ಜಸ್ಟ್ ರ್ಯಾಂಡಮಾಗಿ ಜೋಡಿಸಿದ್ದೀನಿ ಅಷ್ಟೇ. ನೋಡಿ, ಇದೆಲ್ಲ ನೀಟಾಗಿ ಒಟ್ಟು ಜೋಡಿಸಿದ್ದೀನಿ. ಜಾಗ ಆಗೋದಿಲ್ಲ. ಇದೆಲ್ಲ ಡೈಲಿ ಯೂಸಿಂದು ಬಟ್ಟೆ. ಇದೆಲ್ಲ ಸ್ಯಾರೀಸು. ಇಲ್ಲಿ ಕೆಳಗಡೆ ಎಲ್ಲ ಅಂದರೆ ಕಾಲು ಒರೆಸ್ಕೊಳ್ಳೋದು ಅದೆಲ್ಲ ಇಟ್ಟಿರೋದಕ್ಕೆ ನಾನು ಇಲ್ಲೇ ಜೋಡಿಸಿದ್ದೀನಿ. ಊರಲ್ಲೂ ಕೂಡ ಇದ್ದಾವೆ ಇಷ್ಟು. ಈ ಜೀನ್ಸ್ ಪ್ಯಾಂಟ್ಸು ಇನ್ನೂ 2 ಇದ್ದಾವೆ, ಒಗ್ಯಕ್ಕೆ ಹಾಕಿದ್ದೀನಿ ಎಲ್ಲ. ಇನ್ನೂ ಇದ್ದಾವೆ. ಮತ್ತು ಇದೊಂದು ಸ್ವಲ್ಪ ಒಗ್ದೇ ಇಲ್ಲ, ಎಳ್ಳಿಸಿಲ್ಲ, ಅದಕ್ಕೆ ಇವು ಒಂದು ಸ್ವಲ್ಪ ಅಷ್ಟೇ ಜೋಡಿಸಿರೋದು. ಇವನ್ನೆಲ್ಲ ಜೋಡಿಸಿದ್ದೀನಿ. ಜಸ್ಟ್ ತುಂಬ ಮೆಸ್ಸಿಯಾಗಿತ್ತು, ಅದಕ್ಕೆ ಎಲ್ಲ ಜೋಡಿಸ್ದೆ. ಇನ್ನೂ ಮೆಸ್ಸಿಯಾಗೇ ಇದೆ ಸ್ವಲ್ಪ. ಓಕೆ, ಪರವಾಗಿಲ್ಲ. ಈಗ ಪೂಜೆ ಮಾಡೋಣ ಅಂತ ಜಸ್ಟ್ ದೀಪ ಹಚ್ಚುತ್ತೀನಿ. ಮತ್ತೆ ನಾಳೆ ಇನ್ನೇನೆಲ್ಲ ತೊಳೆದಿದ್ದೀನಲ್ಲ, ಏನೇನು ನಾನ್ ವೆಜ್ ಅಂತೂ ತಿಂದಿಲ್ಲ. ಅದಕ್ಕೋಸ್ಕರ ನಾಳೆ ತೆಗ್ಯೋಣ ಅಂತ. 5 days ಆಯಿತು. ಊರಿಗೆ ಹೋಗಿದ್ವಲ್ಲ, ನೆನ್ನೆ ಸಂಜೆ ಬಂದ್ವಿ. ಕ್ಲೀನೆಲ್ಲ ಮಾಡಿದ್ವಲ್ಲ ಅಂತ ತೆಗಿಲಿಲ್ಲ. ಸೊ ನಾಳೆ ತೆಗ್ಯೋಣ ಅಂತ. ಇವತ್ತು 4 days ಆಯಿತು. 5 daysಗೆ ಎಲ್ಲ ತೆಗೆದು ಏನಾದರೂ ಸ್ವೀಟ್ ಮಾಡಬೇಕು.
ಆ್ಯಕ್ಚುಲಿ ಫ್ರೂಟ್ ಸಲಾಡ್ ಮಾಡೋಣ ಅಂತ ಇದು ತಿನ್ನೋಣ. ಇದು ಚೆನ್ನಾಗಿರೋದಿಲ್ಲ ಫ್ರೂಟ್ ಸಲಾಡ್ಸು, ಹಣ್ಣೆಲ್ಲ ಇದ್ದಾವೆ. ಸೊ ಅದನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಫೇಸ್ ನೋಡಿ ಯಾವ ಥರ ಇದೆ. ಸೊ ಮತ್ತೆ ಫ್ರೂಟ್ಸ್ ಸಲಾಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನೋಡಿ, ನಾನು ಫ್ರೂಟ್ ಸಲಾಡ್ ಮಾಡೋಣ ಅಂತ ಫಸ್ಟು ಎಲ್ಲ ಹಣ್ಣುಗಳ್ನು ನಿಮ್ಮ ಹತ್ರ ಯಾವ್ದು ಹಣ್ಣು ಇರುತ್ತೋ ಅದನ್ನೆಲ್ಲ ಹಚ್ಕೊಳ್ಳಿ. ದಾಳಿಂಬೆನೂ ಕೂಡ ಬಿಡಿಸಿ ಹಾಕ್ಕೋಬೋದು. ಬಿಡಿಸಿ ಹಾಕ್ಕೊಂಡು ನೀಟಾಗಿ ಎಲ್ಲ ಹಚ್ಕೊಂಡು ಆದಮೇಲೆ, ಸೊ ಇದೆಲ್ಲ ಹಣ್ಣು ತುಂಬ ಇದು ಹಬ್ಬಕ್ಕೆ ತಂದಿದ್ದೆಲ್ಲ ಸುಮ್ಮನೆ ವೇಸ್ಟ್ ಆಗೋದೆ ಅಂತ ಮಾಡಿದ್ದು. ಬಟ್ ಆದರೂ ನಾನು ಜಾಸ್ತಿ ಮಾಡಿದ್ದೆ, ಸ್ವಲ್ಪ ಅಷ್ಟೇ ವೇಸ್ಟ್ ಆಯಿತು. ನಾನು ಸ್ವಲ್ಪ ತಿಂದಿದ್ದೆ. ಸೊ ಆಲ್ಮೋಸ್ಟ್ ನಾನು ಈಗೆಲ್ಲ ಕಡಿಮೆನೇ ಮಾಡ್ತೇನೆ. ಇವಾಗ ಒಂದು ಸ್ವಲ್ಪ ಮಾಡ್ಕೋಬೇಕು. ಹಣ್ಣೆಲ್ಲ ಇದ್ದಾವೆ ಫ್ರೂಟ್ ಸಲಾಡು. ಸೊ ಈ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಮತ್ತು ಅಡುಗೆನೂ ಕೂಡ ಮಾಡಬೇಕು. ಬೆಳಿಗ್ಗೆ ನಾನು ಇವಾಗ ವೀಡಿಯೋನೇ ಮಾಡ್ಕೋತಾ ಇಲ್ಲ. ಸೊ ಇವಾಗ ಒಂದು ಅಪ್ಲೋಡ್ ಮಾಡಿದ್ರೆ ಇನ್ಮೇಲೆ ವೀಡಿಯೋ ಮಾಡೋಣ ಅಂತ ತುಂಬ ಎಲ್ಲದರಲ್ಲೂ ಲೇಸಿ ಆಗ್ತಾಯಿದ್ದೀನಿ. ಅಂದರೆ ಲೇಸಿ ಏನಾಗಿಲ್ಲ. ಈಗ ಏರ್ ಪ್ರಾಕ್ಟೀಸು ಅಂದರೆ ಅದೆಲ್ಲ ಒಂದು ವೀಡಿಯೋ ಮಾಡಿದ್ದೀನಿ. ಅಂದರೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂತಲ್ಲ, ಬಟ್ ಬೆಳಿಗ್ಗೆ ಮಾಡ್ತಿಲ್ಲ ಅಷ್ಟೇ. ಯಾಕಂತಂದರೆ ಚಾರ್ಜಿಗೆ ಇಟ್ಟಿರೋದಿಲ್ಲ, ನೈಟ್ ಅದೇ ಯೂಸ್ ಮಾಡಿ ಅದೇ ಮಲ್ಕೊಬಿಡ್ತೀನಿ. ಅದಕ್ಕೋಸ್ಕರ ಇನ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಮಾಡ್ತೀನಿ. ಸೊ ಇಂಗ್ಲೀಷ್ ಪ್ರಾಕ್ಟೀಸು ಕೂಡ ಮಾಡಬೇಕು. ಒಂದೊಂದ್ಸಲ ಏನಾಗುತ್ತೆ ಅಂತಂದರೆ ಬರೋದು 3 ಮತ್ತು 4 ಆಗುತ್ತೆ. ಮನೆಯೆಲ್ಲ ಗಲೀಜಾಗಿರುತ್ತೆ. ಯಾರೋ ನನಗೆ ಬೆಳಿಗ್ಗೆ ಆದರೆ ಕ್ಲೀನ್ ಮಾಡ್ತೀನಿ. ತಿಂಡಿ ಎಲ್ಲ ಆಗಿ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ತಿಂಡಿ ಎಲ್ಲ ಮಾಡಿ ಒಂದೊಂದ್ಸಲ ಅಂದರೆ ಫುಲ್ ಎಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಸೊ ಸಂಜೆ ಬಂದು ಮಾಡ್ಕೋತೀನಿ. ಆಲ್ಮೋಸ್ಟು ತಿಂಡಿ ಎಲ್ಲ 9 ಗಂಟೆ ಒಳಗೆ 8:30 ಎಲ್ಲ ಆಗಬೇಕು. ಮತ್ತು ನಾನು ರೆಡಿ ಆಗಬೇಕು. ರೆಡಿಯಾಗಿ ಕ್ಲಾಸಸ್ಗೆಲ್ಲ ಹೋಗ್ಬೇಕಲ್ಲ, ಅದು ಬೇರೆ ಹಾಸ್ಪಿಟಲ್ಗೂ ಹೋಗಬೇಕು. ಸೊ ಎಲ್ಲ ಹೆಕ್ಟಿಕ್ ಆಗಿರುತ್ತೆ. ಸ್ಯಾಟರ್ಡೇನೂ ಕೂಡ ಹೋಗಬೇಕಲ್ಲ, ಅದಕ್ಕೋಸ್ಕರ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಸಂಜೆ ಬಂದ ತಕ್ಷಣ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಎಲ್ಲ ಏನಾದರೂ ಇದ್ದರೆ ಮಾಡ್ಕೊತಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಹಣ್ಣಿತ್ತಲ್ಲ ಅದೆಲ್ಲ ಸ್ವಲ್ಪ ಎಲ್ಲ ತಗೊಂಡು ನಾನು ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ತಗೊಂಡೆ, ದೇವ್ರ ಮುಂದೆ ಇದಿರೋದು. ಇನ್ನು ಉಳಿದಿದ್ದೆಲ್ಲ ಇಟ್ಟೆ. ಸೊ ಇದೆಲ್ಲ ನೀಟಾಗಿ ಹಚ್ಕೊಂಡು ನಾನು ಈಗಿನ್ನ ಸ್ವಲ್ಪ ಇದ್ದಾವೆ, ಅದನ್ನು ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಂಡು ತಿಂತೀನಿ. ಸೊ ಬೆಳಿಗ್ಗೆ ಬಾಕ್ಸಿಗೂ ಕೂಡ ಕಳಿಸ್ತೀನಿ. ಹಣ್ಣುಗಳು ಯಾವುದಾದ್ರೂ ಇದ್ದರೆ, ಏನಂದರೆ ಕ್ಯಾರೆಟು ಕೂಡ ನಾವು ಕಳಿಸ್ಬೋದು. ಸೊ ಯಾವುದಾದ್ರೂ ಹಣ್ಣು ಅಥವಾ ತರಕಾರಿ ಏನಾದರೂ ಇದ್ದರೆ ನಾನು ತರಕಾರಿ ಮೀನ್ಸ್ ಕ್ಯಾರೆಟ್ ಹಾಕ್ಬೋದು. ಸೌತೆಕಾಯಿ ಇದ್ದಾವೆ, ಅದನ್ನು ಕೂಡ ಹಚ್ಕೋಬೇಕು. ಬಾಕ್ಸಿಗೆ ಹಾಕ್ತಾಯಿರ್ತೀನಿ. ನನಗೆ ಟೈಮ್ ಸಿಕ್ಕಿದ್ರೆ ಮಾಡ್ಕೋತೀನಿ. ಈಗ ಬಿಸಿನೀರು ಕಾಸ್ಕೊಂಡು ಕುಡಿಬೇಕಲ್ಲ, ಸೊ ಅದು. ಮತ್ತು ರಾಗಿ ಮಾಲ್ಟ್ ಕೂಡ ಮಾಡ್ತೀನಿ. ಸೊ ಅದೆಲ್ಲ ತೊಗೋಬೇಕು. ಏನಾದರೂ ತೊಗೋತೀವಿ ಅಂತಂದರೆ ಯಾವ್ದಾದ್ರು ಮಾಲ್ಟ್ ಮಾಡೋದಕ್ಕೆ, ಈಗ ಮದುವೆ ಬೇರೆ ಎಲ್ಲ ಇದೆಯಲ್ಲ, ಸೊ ಒಂದು 2000 ಆದರೂ ಬೇಕು. ಅಟ್ಲೀಸ್ಟ್ 1000 1.5 ಆದರೂ ಬೇಕು. ಸೊ ಈಗ ಮನೆ ಗ್ರಾಸರಿಗೆ ಒಂದು ಹಬ್ಬ ಎಲ್ಲ ಸೇರಿ ಒಂದು 10,000 ಅಂತೂ ಆಗುತ್ತೆ ಮಂತ್ಲಿ. ಹಬ್ಬ ಎಲ್ಲ ಈ ಶ್ರಾವಣ ಮಾಸದಲ್ಲಿ ಮೇಂಟೆನೆನ್ಸು ಅದೆಲ್ಲ ಸೇರಿ ಹಣ್ಣು ಅದು ಇದು ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಹಾಲು ಅದಕ್ಕೆಲ್ಲ ಅಮೌಂಟ್ ಅದೇ ಆಗುತ್ತೆ. ಅದು
ಮಾಲ್ಟ್ ಮಾಡೋದು ನೆಕ್ಸ್ಟ್ ಮಂತ್ ಪೋಸ್ಟ್ಪೋನ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಮಂತ್ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ. ಅಟ್ಲೀಸ್ಟ್ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಒಂದೊಂದು 100 ಗ್ರಾಮ್ ಎಲ್ಲ ಬೇಕಾಗುತ್ತೆ. ಸುಮ್ಮನೆ ಕೂತು ಹುಡುಗರ ಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ನಾವು ಆರೆಂಜ್ ಆ್ಯಕ್ಚುಲಿ ನೀವು ಫಿಲ್ಟರ್ ಮಾಡಿ ಹಾಕ್ಕೊಂಡು ಹಣ್ಣಿಗೆ ಸ್ವಲ್ಪ, ಇಲ್ಲಾಂದರೆ ನಿಂಬೆ ಹುಳಿ ಜೊತೆಗೆ ಸ್ವಲ್ಪ ಹನಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿ ತಿನ್ನೋದ್ರಿಂದ, ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತೋರಿಸ್ದೆ. ಈಗ ಆರೆಂಜ್ ಇಲ್ಲ, ನಾನು ಆರೆಂಜ್ ಎಲ್ಲ ತಿನ್ಕೊಬಿಟ್ಟೆ. ನನಗೆ ಆ್ಯಕ್ಚುಲಿ ಆರೆಂಜು ಇಷ್ಟ. ನನಗೆ ಆರೆಂಜು ಎಲ್ಲ ಹಣ್ಣು ಇಷ್ಟ. ನಾನು ಆಲ್ಮೋಸ್ಟ್ ಎಲ್ಲ ಹಣ್ಣು ತಿಂತೀನಿ, ಯಾವ ಹಣ್ಣು ತಿನ್ನಲ್ಲ ಅಂತ ಅನ್ನೋದಿಲ್ಲ. ಬಟ್ ಪಪ್ಪಾಯ ಒಂದು ಸ್ವಲ್ಪ, ಪಪ್ಪಾಯನೂ ಕೂಡ ತಿಂತೀನಿ, ಸ್ವಲ್ಪ ಹೀಟ್ ಜಾಸ್ತಿ ಅಂತ ಅದನ್ನು ಸ್ವಲ್ಪ ಕಡಿಮೆ ತಿಂತೀನಿ. ಆಲ್ಮೋಸ್ಟ್ ಎಲ್ಲನೂ ತಿಂತೀನಿ, ಹಣ್ಣುಗಳೆಲ್ಲನ. ಸೊ ಅದೆಲ್ಲ ಎತ್ತಿಟ್ಟೆ. ಇದು ಮರ್ಸೇಬು ಸಾಕು ಅಂತ ಹೇಳಿ. ಹಾಯ್, ಗುಡ್ ಈವ್ನಿಂಗ್. ಈಗ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ನೋಡಿ ಈ ಥರ ಇದೆ ಔಟ್ಫಿಟ್ಟು. ಇದು ಆ್ಯಕ್ಚುಲಿ ನನ್ನ ತಂಗಿದು. ಇದು ಹಾಕ್ಕೊಂಡು ಬಂದೆ, ಹಾಕೊಬಂದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಾನು ಈಗ ಲಕ್ಷ್ಮಿನ ಅಂದರೆ ಕದ್ಲು ಸೇರಿಲ್ಲ, ಅದನ್ನು ತೆಗೆದಿಟ್ಟಿರಲಿಲ್ಲ. ಇವಾಗ ಎಲ್ಲ ಖಾಲಿ ಮಾಡೋಣ ಅಂತ. ಸೊ ಎಲ್ಲ ಆಯಿತು. ಈಗ ಆ್ಯಕ್ಚುಲಿ ಅದನ್ನು ಕದ್ಲಿಸೋಣ ಅಂತ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಂದರೆ ನೆನ್ನೆನೂ ಕೂಡ ಕ್ಲೀನ್ ಮಾಡಿದ್ದೆ, ಬಟ್ ಇವತ್ತು ಕ್ಲೀನ್ ಮಾಡಬೇಕು. ಸ್ವೀಟ್ ಏನಾದ್ರು ಮಾಡಬೇಕು, ತೆಗ್ದಿಡೋಣ ಅಂತ. ಆಲ್ಮೋಸ್ಟ್ ಅಲ್ಲೇ 5 ಆಗ್ತಾ ಬರ್ತಾಯಿದೆ. ಟೈಮಂತೂ ಆಗ್ತಾನೆ ಇರುತ್ತೆ. ವೈಟ್ ಇವತ್ತು ಮಂಗಳವಾರ, ಲಕ್ಷ್ಮಿ ಎತ್ತಿಡಬಾರ್ದು ಅಂತ ಜಸ್ಟ್ ಲಕ್ಷ್ಮಿ ಇಟ್ಟು ಇನ್ನು ಹಣ್ಣೆಲ್ಲ ಎತ್ತಿಟ್ಟಿದ್ದೀನಿ. ಇದೆಲ್ಲ ರಾಘವೇಂದ್ರ ಸ್ವಾಮಿ, ಇದೆಲ್ಲ ಗುರುವಾರ ಕ್ಲೀನ್ ಮಾಡಬೇಕು. ಎಸ್, ಈ ಥರ ಇಟ್ಟಿದ್ದೀನಿ. ಲಕ್ಷ್ಮಿ ಎತ್ತಿಡಬೇಕು. ಆ್ಯಕ್ಚುಲಿ ಇವತ್ತು ಲಕ್ಷ್ಮಿ ಬೇಡ, ಮಂಗಳವಾರ ಎತ್ತಿಡೋದು ಅಂತ ಹೇಳಿ ಜಸ್ಟ್ ಹಣ್ಣುಗಳ್ನೆಲ್ಲ ಎತ್ತಿಟ್ಟಿದ್ದೀನಿ. ದೀಪ ಹಚ್ಚೋಣ ಅಂತ, ಮಂಗಳವಾರ ಅಂತ ದೀಪ ಹಚ್ಚಿದ್ದೀನಿ ಅಷ್ಟೇ. ಎಸ್, ದೀಪ ಹಚ್ಚಿದೆಲ್ಲ ಆಯಿತು. ಇನ್ನೇನೆಲ್ಲ ಎತ್ತಿಟ್ಟೆ. ಇನ್ನೇನೆಲ್ಲ ತೊಳೆದಿದ್ನಲ್ಲ. ಇವತ್ತು ಮಂಗಳವಾರ. ಆ್ಯಕ್ಚುಲಿ ನಂಗೆ ಮಂಗಳವಾರ ಪೂಜೆ ಮಾಡೋ ಅಭ್ಯಾಸ ಇದೆ. ಅದಕ್ಕೆ ಮಂಗಳವಾರ ಪೂಜೆ ಮಾಡೋಣ ಅಂತ ಮಾಡಿದೆ. ಪೂಜೆ ಏನು ಮಾಡಿ ಅಂದರೆ, ಪೂಜೆ ಅಂದರೆ ದೀಪ ಹಚ್ಚಿದ್ದೀನಿ ಅಷ್ಟೇ. ಹೂವು ಬೇರೆ ಏನೂ ತಗೊಬಂದಿಲ್ಲ. ದೀಪ ಹಚ್ಚೋಣ, ಬರೀ ದೇವ್ರ ಮೇಲೆ ಬಿಡೋದು ಅಂತ ಹೇಳಿ ದೀಪ ಹಚ್ಚಿದ್ದೀನಿ. ಯಾಕೆ ಈ ಬಾಡಿ ಏನು ಅವತಾಡ್ತಾಳೆ ಆಗ್ಲಿಂದನ. ಪೂಜೆಗೆ ಎತ್ತಿಡಕ್ಕೆ ಬಿಡಲ್ಲ. ಕೆಳಗಿಳಿಯೇ, ಇಲ್ಲೇ ಕೆಳಗೆ ಇಳಿಯೇ, ಕೆಳಗಿಳಿಯೇ. ಕೆಳಗೆ ಇಳಿದ್ರೂ ಸುಮ್ಮನೆ ಇರಲ್ಲ. ಹೋಗು, ಸುಮ್ಮನೆ ಇರ. ಬಾಡಿಯಾಗಿ ಅವತಾಡ್ತಾಳೆ. ಅವಳ ಹತ್ರ ಇದೆ, ನಿನ್ನ ಮಗಳು ಕುಯ್ ಅಂತಾಳಕ್ಕ. ಇಷ್ಟ ಆಗಿತ್ತು ವ್ಲಾಗ್. ಈ ಥರ ಕಾಣಿಸ್ತದೆ. ಆ್ಯಕ್ಚುಲಿ ಈ ಕ್ಯಾಶಿಯೋ ವಾಚ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನಾನು ಲಿಪ್ಸ್ಟಿಕ್ ಒಂದು ಹಾಕಿರೋದು, ಆದರೆ ಎಣ್ಣೆ ಚೆನ್ನಾಗಿ ವರ್ಕ್ ಆಗ್ತಿದೆ. ಇನ್ನು ಮಾರ್ಕ್ಸ್ ಸ್ವಲ್ಪ ಹೋಗ್ತಾಯಿದೆ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.